ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಹನ್ ಬ್ಲಾಗ್ಸ್. ನಾನು ನಿಮ್ಮ ಶಿಲ್ಪ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಕೋಲ್ಡ್ ಎಲ್ಲ ಕಡಿಮೆ ಆಗಿದೆ, ಪರವಾಗಿಲ್ಲ. ಇವತ್ತು ನಾವು ಹಲ್ದಿರಾಮ್ ಸ್ಟೈಲಲ್ಲಿ ಮಸಾಲ ಪೀನಟ್ಸ್ ಹೇಗೆ ಮಾಡೋದು ತಿಳ್ಕೊಳ್ಳೋಣ. ತುಂಬ ಈಸಿ, ಒಂದು 10 ನಿಮಿಷದಲ್ಲಿ ಮಾಡಿಬಿಡ್ಬೋದು. ನೆನೆಸ್ಕೊಂಡ್ರೆ ತುಂಬ ಫ್ರೆಶ್ ಆಗಿ ಗರಿ ಗರಿಯಾಗಿ ಚೆನ್ನಾಗಿರುತ್ತೆ. ನಮ್ಮ ಟೇಸ್ಟಿಗೆ ತಕ್ಕಂಗೆ ನಾವು ಮಾಡ್ಕೋಬೋದು. ಈ ಬೇಕ್ರಿಗಳಲ್ಲಂದರೆ ಯಾವ ಎಣ್ಣೆ ಹಾಕಿರ್ತಾರೋ ಗೊತ್ತಿಲ್ಲಲ್ವ, ಅದಕ್ಕೋಸ್ಕರ ನಾವು ಮನೇಲೇ ಮಾಡ್ಕೋಬೋದು ತುಂಬ ಸುಲಭವಾಗಿ. ಮೊದಲಿಗೆ ನಾನು ಅದಕ್ಕೆ ಒಂದು 6 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಬಜ್ಜಿ ಬೋಂಡ ಎಲ್ಲ ಮಾಡ್ತೀವಲ್ಲ ಅದು. 2 ಸ್ಪೂನ್ ಅಕ್ಕಿ ಹಿಟ್ಟು, ಅರ್ಧ ಸ್ಪೂನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಕಲರ್ ಬೇಡ, ನ್ಯಾಚುರಲ್ ಕಲರ್ ಇರಲಿ ಅಂತ. ಅರ್ಧ ಸ್ಪೂನ್ ನಾರ್ಮಲ್ ಅಚ್ಚ ಖಾರದ ಪುಡಿ, 1 ಚಿಟಿಕೆ ಅಷ್ಟು 1/4 ಸ್ಪೂನಷ್ಟು ಅರಿಶಿನ, ಒಂದು ಸ್ವಲ್ಪ ಹಿಂಗು, 1 ಚಿಟಿಕೆಯಷ್ಟು ಹಿಂಗು, ಅರ್ಧ ಸ್ಪೂನು ಆಮ್ಚೂರು ಪೌಡ್ರು ನಿಮ್ಮ ಹತ್ರ ಇಲ್ಲ ಅಂದರೆ ಚಾಟ್ ಮಸಾಲ ಹಾಕೋಬೋದು. ಅದು ಇಲ್ಲಾಂದರೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕೋಬೋದು, ಲೆಮನ್ ಜ್ಯೂಸು. ಅರ್ಧ ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ಫ್ರೆಶ್ ಆಗಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು. ಇದಕ್ಕೆ ನಾವು 1 ಕಪ್ಪು ತೊಗೊಂಡಿದ್ದೀನಿ ನಾನೀಗ ಶೇಂಗಾ ಬೀಜನ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಪುಡಿಗಳು ಮಿಕ್ಸ್ ಆಗಬೇಕು ಚೆನ್ನಾಗಿ. ಮಿಕ್ಸ್ ಆದಮೇಲೆ ಈಗ ಶೇಂಗಾ ಬೀಜ ಹಾಕ್ಕೊಂಡು ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ನಾವೀಗ. ತುಂಬ ತೆಳುವಾಗಿ ಮಾಡ್ಕೋಬಾರ್ದು, ತುಂಬ ಗಟ್ಟಿಯಾಗೂ ಮಾಡ್ಕೋಬಾರ್ದು. ಕೋಟಿಂಗ್ ಸರಿಯಾಗಿ ಬರೋ ಥರ ಸ್ವಲ್ಪ ನೀರು ಹಾಕ್ಕೊಂಡು ನೋಡ್ಕೊಂಡು ಹಾಕೋಬೇಕಾಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿ ಮಾಡೋದಕ್ಕೆ ಆಗಿರುತ್ತೆ. ತಿರ್ಗಾಡ್ಕೊಂಡು ತಿಂತಾರೆ ಮಕ್ಕಳು. ಈ ಥರದ್ದೆಲ್ಲ ಸ್ನ್ಯಾಕ್ಸ್ಗೆಲ್ಲ ಹಾಕ್ಬೋದು. ಈ ಶೇಂಗಾ ಬೀಜದಲ್ಲಿ ತುಂಬ ಪ್ರೋಟೀನ್ಸ್ ಇರುತ್ತೆ. ಆದಷ್ಟು ನಾವು ಮನೆಯಲ್ಲೇ ಮಾಡಿಕೊಟ್ರೆ ಒಳ್ಳೆಯದು. ನೋಡಿ, ಈಗ ಎಣ್ಣೆ ಕಾದಿದೆ, ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಹಿಂಗೆ ಬಿಡಿ ಮಾಡಿ ಹಾಕಬೇಕಾಗುತ್ತೆ, ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ. ಅಕ್ಕಿ ಹಿಟ್ಟು, ನಾವು ಕಡಲೆ ಹಿಟ್ಟು ಹಾಕಿದ್ದೀವಲ್ಲ ಅದಕ್ಕೆ. ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಂಡು ಹಿಂಗೆ ಬಿಡಿ ಮಾಡ್ಕೊಂಡು ಸ್ವಲ್ಪ ಹಾಕಬೇಕಾಗುತ್ತೆ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಊರಿನ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಬೇಯಿಸಬೇಕು. ನಾವು ದೊಡ್ಡ ಉರಿ ಇಟ್ಕೊಂಡ್ರೆ ಬೇಗ ಸೀದೋ ಥರ ಆಗೋಗುತ್ತೆ. ಮೇಲೆ ಕಲರ್ ಬಂದಿರುತ್ತೆ, ಒಳಗಡೆ ಶೇಂಗಾ ಬೀಜ ಮೆತ್ತಗಿರುತ್ತೆ, ಕ್ರಿಸ್ಪಿ ಆಗಿರಲ್ಲ. ಅದಕ್ಕೆ ಚಿಕ್ಕ ಊರಿನಲ್ಲೇ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಸ್ವಲ್ಪ ಬೇಯಿಸ್ಕೋಬೇಕು. ನೋಡಿ, ಇನ್ನೇನು ಆಲ್ಮೋಸ್ಟ್ ಆಗೋಗಿ ಬಂದಿದೆ ಒಂದು ಬ್ಯಾಚು. ಹತ್ತು ನಿಮಿಷದಲ್ಲಿ ಆಗೋಯ್ತು. ತುಂಬ ಫಾಸ್ಟಾಗಿ ಮಾಡ್ಬೋದು, ಟೇಸ್ಟಿ ಇರುತ್ತೆ. ನಮ್ಮ ಟೇಸ್ಟಿಗೆ ತಕ್ಕಂಗೆ ನಾವು ಖಾರ ಉಪ್ಪು ಎಲ್ಲ ಹಾಕ್ಕೊಂಡು ಮಾಡ್ಕೋಬೋದು. ಈಗ ಆಚೆ ತಂದಿರೋದಂದರೆ ಅದೇ ಅವ್ರು ಯಾವ ಥರ ಇರುತ್ತೋ ಗೊತ್ತಿಲ್ಲ, ಯಾವಾಗ ಮಾಡಿರ್ತಾರೋ ಗೊತ್ತಿಲ್ಲ, ಆ ಎಣ್ಣೆ ಯಾವ್ಯಾವ್ದು ಯೂಸ್ ಮಾಡಿರ್ತಾರೋ ಗೊತ್ತಿಲ್ಲ. ಪ್ಯಾಕಿಂಗ್ ಆಗಿ ಬರೋದಕ್ಕಿಂತ ನಾವು ಮನೇಲಿ ಮಾಡಿದ್ರೆ ಹೈಜೆನಿಕ್ಕಾಗಿ ಚೆನ್ನಾಗಿ ಮಾಡ್ಕೋಬೋದಲ್ವ. ನೋಡಿ, ನಮ್ಮದು ಸೆಕೆಂಡ್ ಬ್ಯಾಚೂ ಇನ್ನೇನು ರೆಡಿ ಆಯಿತು. ದಯವಿಟ್ಟು ಎಲ್ಲರೂ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಸಜೆಸ್ಟ್ ಮಾಡಿ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ ನಾನು ನಿಮ್ಮ ಮುಂದೆ ತೊಗೊಂಬರ್ತೀನಿ. ಎಲ್ಲರೂ ನನಗೆ ದಯವಿಟ್ಟು ಸಪೋರ್ಟ್ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ನೀವು ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂತಂತ ನನಗೆ ಕಮೆಂಟ್ ಮಾಡಿ. ನೋಡಿ, ಈಗ 3rd ಬ್ಯಾಚ್ ಹಾಕ್ತಾಯಿದ್ದೀನಿ ನಾನು. ಎಷ್ಟು ಬೇಗ ಆಗೋಯ್ತಲ್ವ. ತುಂಬ ಈಸಿ, ಮನಸ್ಸು ಮಾಡಿದ್ರೆ ಯಾವುದು ಕಷ್ಟ ಅಲ್ಲ. ಈಗ ಆಚೆ ಫುಡ್ಸ್ನೇ ನಂಬೋಕ್ಕಾಗಲ್ಲ, ಯಾವ ಥರ ಮಾಡ್ತಾರೋ ಗೊತ್ತಾಗಲ್ಲ. ಎಲ್ಲದರಲ್ಲೂ ಕಲಬೆರಕೆ ಮಿಕ್ಸ್ ಮಾಡ್ತಾಯಿದ್ದಾರೆ. ಆದಷ್ಟು ನಾವು ಸ್ವಲ್ಪ ಮನೇಲೇ ಮಾಡಿಕೊಂಡು ತಿನ್ನೋದಕ್ಕೆ ಟ್ರೈ ಮಾಡಬೇಕು. ನೋಡಿ, ಈಗ 3rd ಬ್ಯಾಚ್ ಹಾಕಿದ್ದೀನಿ. ಎಲ್ಲ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಚೆನ್ನಾಗಿ ಕ್ಲಿಕ್ ಆಗಿಬಿಟ್ಟಿದ್ದಾರೆ. ದಯವಿಟ್ಟು ನಮ್ಮಂಥ ಚಿಕ್ಕ ಯೂಟ್ಯೂಬರ್ಸ್ಗೆ ಸ್ವಲ್ಪ ಸಪೋರ್ಟ್ ಮಾಡಿ. ದಯವಿಟ್ಟು ಎಲ್ಲರೂ ನಿಮ್ಮ ಆಶೀರ್ವಾದ, ಸಪೋರ್ಟ್ ಸದಾ ನಮ್ಮಂಥವ್ರ ಮೇಲೆ ಇರಬೇಕು. ನಾವು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ನೋಡಿ, 3rd ಬ್ಯಾಚೂ ರೆಡಿ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ಒಂದು ಒಳ್ಳೆ ರೆಸಿಪಿ ಜೊತೆ ನಿಮ್ಮೆಲ್ಲರ ಮುಂದೆ ಬರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಎಲ್ಲರಿಗೂ ಸಜೆಸ್ಟ್ ಮಾಡಿ. ನೀವು ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂತಂತ ನನಗೆ ಕಮೆಂಟ್ ಮಾಡಿ. ಈಗ ಲಾಸ್ಟಲ್ಲಿ ಕರಿಬೇವಿನ ಸೊಪ್ಪು ಸ್ವಲ್ಪ ಆ ಜಾಲರಿನಲ್ಲೇ ಇಟ್ಕೊಂಡು ನಾವು ಸ್ವಲ್ಪ ಫ್ರೈ ಮಾಡಿಕೊಂಡು ಇದ್ರ ಮೇಲೆ ಗಾರ್ನಿಷಿಂಗ್ ಮಾಡಿದ್ರೆ ರೆಡಿ ಆಯಿತು ಮಸಾಲ ಪೀನಟ್ಸ್ ಹಲ್ದಿರಾಮ್ ಸ್ಟೈಲಲ್ಲಿ. ಎಷ್ಟು ಸೂಪರ್ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ. ಬಾಯ್ ಎಲ್ರಿಗೂ.